ಈ ಹಿಂದೆಯೂ ಗಲಾಟೆ ಆಗಿದೆ. ನೀವು ಹಿಜಾಬ್ಗೆ ಅನುಮತಿ ಕೊಟ್ಟರೆ ನಾವು ಕೇಸರಿ ಹಾಕೊಂಡು ಬರ್ತೀವಿ ಅಂತ, ಮತ್ತು ಕೇಸರಿ ಶಾಲ್ ಹಾಕೊಂಡು ಎಲ್ಲ ಕಡೆ ಕಾಲೇಜ್ ಮಕ್ಕಳು ಈಗ ಬರ್ಲಿಕ್ಕೆ ಶುರು ಮಾಡಿದ್ರೆ ಇದು ಇನ್ನೊಂದು ತರದ ವೈರುಧ್ಯಕ್ಕೆ ಡೆಫಿನೆಟ್ಲಿ ಕಾರಣ ಆಗುತ್ತೆ. ಸಿದ್ದರಾಮಯ್ಯನವರು ಈ ತರದೊಂದು ಕಿಡಿಯನ್ನು ಹಚ್ಚಿಟ್ಬಿಟ್ಟಿದ್ದಾರೆ. ಹಿಂದಿನ ಸರ್ಕಾರ ಹೇಗಾದ್ರೂ ಮಾಡಿ ಅದನ್ನು ತಡೆಯೋ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ತಾನು ತೆಗೆದುಕೊಂಡು ಬಂದ ನಿರ್ಣಯವನ್ನ ಸುಪ್ರೀಂ ಕೋರ್ಟ್ ಕೂಡ ಎತ್ತಿಡಿದಾಗ ಇಡೀ ರಾಜ್ಯ, ಇಡೀ ದೇಶ ಅದನ್ನ ಸಂಭ್ರಮಿಸಿತ್ತು. ಈಗ ದುರಂತದ ಸಂಗತಿ ಅಂತಂದ್ರೆ ಕಾಂಗ್ರೆಸ್ ಗವರ್ಮೆಂಟ್ ಇದನ್ನು ತಂದಿರೋದ್ರಿಂದ ಬಹುಶಃ ಈ ತರದ ಏನ್ ಗಲಾಟೆಗಳು ಕಾಲೇಜಿನ ಮಕ್ಕಳಲ್ಲಿ ಸಹಜವಾಗಿ ಹುಟ್ಟುವಂತ, ಇದನ್ನೇನು ಅಶೋಕ್ ಅವರು ಮಾಡಬೇಕು ಬಿಜೆಪಿಯವರು ಮಾಡಬೇಕು ಅಂತಿಲ್ಲ, ಸಹಜವಾಗಿ ಹಿಜಾಬ್ ಹಾಕೊಂಡು ಕೆಲವು ಹೆಣ್ಮಕ್ಳು ಬಂದಾಗ ಅದಕ್ಕೆ ಪೂರಕವಾಗಿ ಮುಸ್ಲಿಂ ಹುಡುಗರು ನಡ್ಕೊಂಡಾಗ ಹಿಂದೂ ಹುಡುಗರು ಕೂಡ ಅದಕ್ಕೆ ವಿರುದ್ಧವಾಗಿ ತಮ್ಮದೇ ಆಗಿರುವಂತ ಒಂದು ಬಣ್ಣವನ್ನ ಬಟ್ಟೆಯನ್ನ ಅವರು ಆಯ್ಕೆ ಮಾಡಿಕೊಂಡ್ರೆ ಯಾರೂ ವಿರೋಧಿಸಲಿ. ಭಿನ್ನವಾದ ನಿರೀಕ್ಷೆ ನಮ್ಗಳದ್ದೇನೂ ಇರಲಿಲ್ಲ. ಕಾಂಗ್ರೆಸ್ ಒಂಥರ ಮುಸ್ಲಿಂ ಪಾರ್ಟಿಯಾಗಿ ನಿರ್ಮಾಣಗೊಂಡ್ಬಿಟ್ಟಿದೆ. ಅವರಿಗೆ ಕಾನೂನಿನ ಮೇಲೆ ವಿಶ್ವಾಸ ಇಲ್ಲ, ಅಥವಾ ಕಾನೂನು ಹೇಳಿದ್ದನ್ನು ಒಪ್ಕೋಬೇಕು ಅನ್ನುವಂತ ಯಾವುದೇ ಧಾವಂತವೂ ಇಲ್ಲ, ಅಥವಾ ಒಟ್ಟಾರೆ ಅವರಿಗೆ ಇರೋದು ಒಂದೇ ಏನು ಅಂತಂದ್ರೆ ಹೇಗಾದ್ರೂ ಮಾಡಿ ಮುಸ್ಲಿಂ ವೋಟ್ಸ್ ಅನ್ನ ತಮ್ಮದಾಗಿಸಿಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಕಾಂಗ್ರೆಸ್ ಒಂದು ಮುಸ್ಲಿಂ ಪಾರ್ಟಿಯಾಗಿ ಪರಿಣಮಿಸಿದೆ. ಸುಮ್ಮನೆ ಹೇಳಬೇಕು ಅಂತಂದ್ರೆ ನಾವು ಶಿಕ್ಷಣ ವ್ಯವಸ್ಥೆಯನ್ನು ರೂಪಿಸಿರೋದು ಹೇಗೆ ಅಂತಂದ್ರೆ ಕಳೆದ ಅನೇಕ ವರ್ಷಗಳಿಂದ ಸ್ವಾತಂತ್ರ್ಯ ಬಂದಲಾಗಾಯ್ತು ನಾವು ಹೆಂಗ್ ಮಾಡಿದ್ದೀವಿ ಅಂತಂದ್ರೆ ಅದು ಸಾರ್ವತ್ರಿಕವಾಗಿರಬೇಕು, ಎಲ್ಲರೂ ಈಕ್ವಾಲಿಟಿಯನ್ನು ಅಲ್ಲಿ ತೋರಿಸುವಂತಾಗಬೇಕು, ಜಾತಿ ಮತ ಪಂಥಗಳನ್ನು ಮೀರಿ ಶಿಕ್ಷಣವನ್ನು ಕೊಡುವಂತಾಗಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲವನ್ನೂ ವ್ಯವಸ್ಥೆ ಮಾಡಿಕೊಂಡಿದ್ರೆ ಅದಕ್ಕೋಸ್ಕರವೇ ಒಂದು ವಸ್ತ್ರ ಸಂಹಿತೆಯನ್ನು ಜಾರಿಗೆ ತೆಗೆದುಕೊಂಡು ಬಂದು ಆ ವಸ್ತ್ರ ಸಂಹಿತೆ ಅಡಿಗೆ ಎಲ್ಲರೂ ಸಮಾನವಾಗಿದ್ದಾಗ ಈ ಹಿಂದೆ ಹಿಜಾಬ್ ಹಾಕೊಂಡು ತಿರುಗಾಡುವಂತ ಗಲಾಟೆಯನ್ನು ಪಿಎಫ್ಐ ಶುರು ಮಾಡಿತು. ಆ ಪಿಎಫ್ಐ ಬೆಂಬಲಿಗರಾಗಿದ್ದಂತ ಸಿದ್ದರಾಮಯ್ಯನವರು ತಮ್ಮ ಅವಧಿಯಲ್ಲಿ ಪಿಎಫ್ಐನ ಕೇಸುಗಳನ್ನೆಲ್ಲ ತೆಗೆದಿದ್ದಂತ ಸಿದ್ದರಾಮಯ್ಯನವರು ಈಗ ಅಧಿಕಾರ